ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಶಿವನೇನಹಳ್ಳಿಯಲ್ಲಿ ಜನರು ದನ ಕರುಗಳ ಮೇಲೆ ಪದೇ ಪದೇ ದಾಳಿ ಮಾಡ್ತಿದ್ದ ಚಿರತೆಯನ್ನು ಸಾರ್ವಜನಿಕರೇ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ ಘಟನೆ. ಜಾವಗಲ್ ಸುತ್ತಮುತ್ತ ಇರುವ ಸಾಣೇನಹಳ್ಳಿ, ಮುತ್ತಿಗಟ್ಟಿ, ಅಡಗೂರು ಸೇರಿದಂತೆ ಅನೇಕ ಹಳ್ಳಿಗಳು ಜನರು ಚಿರತೆ ಬಾಯಿಗೆ ಆಹಾರ ಆಗ್ತಾ ಇದ್ರು. ದನ ಕರುಗಳನ್ನಂತೂ ಆಗಾಗ ಇಲ್ಲಿ ಮಂಗಮಾಯ ಮಾಡ್ತಾನೆ ಇರುತ್ತೆ. ನಿನ್ನೆ ಕೂಡ ಒಂದು ಕರುವನ್ನು ಈ ಚಿರತೆ ತಿಂದು ಹಾಕಿತ್ತು. ಅರಣ್ಯ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬೇಸತ್ತು ಕೊನೆಗೆ ಗ್ರಾಮಸ್ಥರೆಲ್ಲ ಸೇರಿ ಆ ಚಿರತೆಯನ್ನು ತಮ್ಮ ಬಲೆಗೆ ಕೆಡವಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಶೇಷಾದ್ರಿ ಎಂಬುವರು ಸೇರಿದಂತೆ ಮತ್ತಿಬ್ಬರ ಮೇಲೆ ಎರಗಿದ ಚಿರತೆ ಅವರ ಮೈಕೆಯೆಲ್ಲ ಗಾಯಗೊಳಿಸಿದೆ. ಚಿರತೆ ಸೆರೆ ವಿಷಯ ತಿಳಿದ ಗ್ರಾಮಸ್ಥರು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನು ನೋಡಿದರು. ನಂತರ ಚಿರತೆಯನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲಾಯಿತು. ಇನ್ನು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಿಪೋರ್ಟರ್ ಹರೀಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಗ್ರಾಮಸ್ಥರೇ ಈ ಒಂದು ಚಿರತೆಯನ್ನು ಹಿಡಿದಿರುವಂಥದ್ದು, ಈ ಚಿರತೆ ಕೊಟ್ಟ ಕಾಟ ಮತ್ತು ಇದನ್ನ ಹಿಡಿಯುವಲ್ಲಿ ಗ್ರಾಮಸ್ಥರು ಬೀಸಿದ ಬಲೆ ಎಂತಹದ್ದು ಅಂತ? ಹೌದು ರಾಘವೇಂದ್ರ, ಈ ಭಾಗದಲ್ಲಿ ಸಾಕಷ್ಟು ತೊಂದರೆಯನ್ನ ಈ ಚಿರತೆ ನೀಡ್ತಾ ಇತ್ತು. ಇದರಿಂದ ಮತ್ತಿಘಟ್ಟ, ಜಾವಗಲ್ ಸಮೀಪದ ಸುತ್ತಮುತ್ತ ಹಳ್ಳಿಯ ಜನರು ಸಾಕಷ್ಟು ಆತಂಕಕ್ಕೊಳಗಾಗಿದ್ರು. ಕರುಗಳು ಮತ್ತು ದನಗಳ ಮೇಲೆ ಎರಗಿದಂತ ಚಿರತೆ ಕೆಲವೊಮ್ಮೆ ಜನರ ಮೇಲೂ ಸಹ ಎರಗಿ ತೊಂದರೆಯನ್ನ ಕೊಟ್ಟಿತ್ತು. ಇದರಿಂದ ಬೇಸರಗೊಂಡಿದ್ರು. ಜೊತೆಗೆ ಅರಣ್ಯ ಇಲಾಖೆಗೂ ಈ ವಿಷಯವನ್ನ ತಿಳಿಸಿದ್ರು. ಆದ್ರೆ ಅರಣ್ಯ ಇಲಾಖೆ ಕಾರ್ಯೋನ್ಮುಖರಾಗಿರ್ಲಿಲ್ಲ. ಈ ಹಿನ್ನೆಲೆಯಲ್ಲಿ ಅವರು ಏನು ಉರುಳನ್ನ ಹಾಕೋದ್ರೊಂದಿಗೆ ಆ ಚಿರತೆ ಯಾವ ಯಾವ ಜಾಗದಲ್ಲಿ ಅಡ್ಡಾಡ್ತಿತ್ತು ಅನ್ನೋ ಒಂದು ಮಾಹಿತಿಯನ್ನಲ್ಲೇ ಆ ಉರುಳನ್ನ ಹಾಕೋದ್ರೊಂದಿಗೆ ಏನು ಹದ್ದಿಗಳು ಮತ್ತೆ ಇತರ ಪ್ರಾಣಿಗಳನ್ನ ಕೆಡುವುದಕ್ಕೆ ಹಳ್ಳಿಗಳಲ್ಲಿ ಬಳಸ್ತಕ್ಕಂಥ ಉರುಳನ್ನ ಹಾಕೋದ್ರೊಂದಿಗೆ ಆ ಒಂದು ಚಿರತೆಯನ್ನ ಹಿಡಿಯುವಲ್ಲಿ ಗ್ರಾಮಸ್ಥರು ಯಶಸ್ವಿಯಾಗಿದ್ದಾರೆ. ನಂತರ ಈ ಚಿರತೆಯನ್ನ ಅರಣ್ಯ ಇಲಾಖೆಗೆ ಒಪ್ಪಿಸಲಾಗಿದೆ. ಆ ಒಂದು ಅರಣ್ಯ ಇಲಾಖೆ ಒಪ್ಪಿಸುವ ಸಂದರ್ಭದಲ್ಲಿ ಶೇಷಾದ್ರಿ ಮತ್ತು ಇನ್ನಿತರ ಇಬ್ಬರಿಗೂ ಸಹ ಒಂದು ಚಿರತೆ ಗಾಯಗೊಳಿಸಿದ್ದು ರಾಘವೇಂದ್ರ. ಜೊತೆಗೆ ಈ ಒಂದು ಚಿರತೆಯ ಸೆರೆಯಿಂದಾಗಿ ಈ ಭಾಗದ ಜನರು ನಿಟ್ಟುಸಿರು ಬಿಡುವಂತಾಗಿದೆ ರಾಘವೇಂದ್ರ. ಓಕೆ, ಈ ಒಂದು ಭಾಗದಲ್ಲಿ ಕಳೆದ ಹಲವು ದಿವಸಗಳಿಂದಲೂ ಕೂಡ ಈ ಒಂದು ದಾಳಿಯನ್ನು ಮಾಡ್ತಾ ಇದ್ದಿದ್ದು ಇದು ಒಂದೇ ಚಿರತೆನಾ ಅಥವಾ ಇನ್ನೂ ಆ ಭಾಗದಲ್ಲಿ ಚಿರತೆಗಳಿದ್ದಾವಾ, ಹೇಗೆ, ಅದ್ರ ಬಗ್ಗೆ ಏನಾದ್ರು ಗ್ರಾಮಸ್ಥರು ಹೇಳ್ತಿದ್ದಾರಾ? ಹೌದು ರಾಘವೇಂದ್ರ, ಇದರ ಜೊತೆಗೆ ಸಾಕಷ್ಟು ಚಿರತೆಗಳು ಸಹ ಈ ಭಾಗದಲ್ಲಿ ಇರೋದ್ರ ಬಗ್ಗೆ ಜನರಿಗೆ ಅನುಮಾನ ಇದೆ. ಜೊತೆಗೆ ಆಗಿಂದಾಗೆ ತಮ್ಮ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದ ಸಂದರ್ಭದಲ್ಲಿ ಜನರ ಮೇಲೆ ಎರಗಿ ತೊಂದರೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ದನದ ಕೊಟ್ಟಿಗೆಯಲ್ಲಿ ಕಟ್ಟಿರ್ತಕ್ಕಂಥ ಕರುಗಳನ್ನ ಕಣ್ಮರೆಯಾಗಿರ್ತಕ್ಕಂಥದ್ದು ಚಿರತೆಯ ದಾಳಿಯಲ್ಲಿ ಈ ರೀತಿಯ ಘಟನೆಗಳು ಆಗಿಂದಾಗೆ ನಡೀತಾ ಇದೆ. ಈ ಒಂದು ಚಿರತೆ ಜೊತೆಗೆ ಸಾಕಷ್ಟು ಚಿರತೆಗಳು ಈ ಭಾಗದಲ್ಲಿ ಇದೆ ಅಂತಕ್ಕಂಥ ಅನುಮಾನ ಇಲ್ಲಿಯ ಜನರಲ್ಲಿದೆ. ಅವುಗಳನ್ನು ಸಹ ಸೆರೆ ಹಿಡಿದು ಈ ಭಾಗದ ಜನರ ನೆಮ್ಮದಿಗೆ ಅರಣ್ಯ ಇಲಾಖೆ ಮುಂದಾಗಬೇಕು ಅಂತಕ್ಕಂಥ ಒಂದು ಮನವಿಯೂ ಸಹ ಆಗಿದೆ ರಾಘವೇಂದ್ರ. ಥ್ಯಾಂಕ್ ಯು ಹರೀಶ್ ನಿಮ್ಮ ಮಾಹಿತಿಗೆ.